ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಸ್. ನಾವು ಮಂಗಳೂರು ಟ್ರಿಪ್ಪಲ್ಲಿ ಏನೇನು ಮಾಡಿದ್ವಿ, ಹಾಸನಿಂದ ಬಂದು ಫಸ್ಟ್ ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ, ಒನ್ ಡೇಯಲ್ಲಿ ಮಂಗಳೂರಲ್ಲಿ ಏನೇನೆಲ್ಲ ಕಂಪ್ಲೀಟ್ ಮಾಡ್ಬೋದು, ಕವರ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀವಿ. ವ್ಲಾಗ್ ತುಂಬಾ ಚೆನ್ನಾಗಿದೆ, ಒಂದ್ಸಲ ನೋಡ್ಕೊಂಬನ್ನಿ. ಮಂಗಳೂರು ಅಂತ ಅಂದರೆ ನನಗೂ ಜೇಕೆಗೂ ಒಂಥರ ಎಮೋಷನ್ಸ್ ಜಾಸ್ತಿ. ಮದುವೆ ಆದಮೇಲೆ ನಾವು ಫಸ್ಟ್ ನಮ್ಮ ಲೈಫ್ನ ಸ್ಟಾರ್ಟ್ ಮಾಡಿದಂಥ ಊರದು. ಸೊ ತುಂಬ ಒಳ್ಳೆ ಮೆಮೊರೀಸ್ನ ಕೊಟ್ಟಿದೆ. ಹಾಗೆಯೇ ಅಲ್ಲಿ ಕೊರ್ಗಜ್ಜ, ಕದ್ರಿ ಮಂಜುನಾಥ ನಾವು ತುಂಬಾ ನಂಬಿದಂಥ ದೈವ, ಹಾಗೆ ದೇವರು. ತುಂಬ ಸಲ ವಿಸಿಟ್ ಮಾಡಿದ್ದೀವಿ. ಹಾಗೆಯೇ ಬೀಚ್ಗೆ ತುಂಬ ಸಲ ಹೋಗಿದ್ದೀವಿ. ಈಗಲೂ ಅಷ್ಟೇ ಮಂಗಳೂರಿಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಿದ್ವಿ. ಅಲ್ಲಿಗೆ ಹೋದಾಗ ನಮಗೆ ಕೊಟ್ಟಿರೋಂಥ ಮೆಮೊರೀಸ್ ಜಾಗನ ಇನ್ನೊಂದು ಸಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕಡೆ ಹೋಗಿ ಬಂದ್ವಿ. ಸೊ ಆವಾಗ ಕೆಲವೊಂದಿಷ್ಟು ಫನ್ನಿ ಮೂಮೆಂಟ್ಸ್ನ, ಹಾಗೆ ನೀವೂ ಮಂಗಳೂರನ್ನ ನೋಡಿಲ್ಲ ಅಂತ ಅಂದರೆ, ಕದ್ರಿ ನೋಡಿಲ್ಲ, ಕೊರ್ಗಜ್ಜನ ನೋಡಿಲ್ಲ ಅಂತ ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ನಾವು ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ವಿಡಿಯೋ ತುಂಬಾ ಫನ್ನಿ ಆಗಿದೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಟೌನ್ ಓಪನ್ ಆಗಿರೋದು ಇದೀಗ ರೀಸೆಂಟಾಗಿ ಓಪನ್ ಆಗಿರೋದು ಸಕಲೇಶ್ಪುರ ಮಂಗಳೂರು ಹೈವೇ. ರೋಡ್ ಮಾಡೋದು, ರೋಡಿಗೆ ಕಟ್ಟೋದು ದೊಡ್ಡಪ್ಪ ಚಿನ್ನು, ಮಮ್ಮಿ ಮಾತು ಕೇಳಬೇಡ, ನೀನು ಹೇಳು ಅಂತ. ಮಮ್ಮಿ ನನಗೆ ಗೊತ್ತು ಅಂತ ಇವ್ರದ್ದು ಹೇಳ್ತಿದ್ದೆ ಚೆನ್ನಾಗಿತ್ತು. ಸ್ಟ್ರೈಟ್ ತಾನೇ ನಿಮ್ಮ ಮನೆಗೆ ಬರೋಕ್ಕೆ ರೋಡು, ನಾವು ಬರ್ತೀವಿ ಸ್ಟ್ರೈಟ್ ತಾನೇ ಬರ್ತೀವಿ. ಮಮ್ಮಿ ಕ್ರೇಜಿ ಎಕ್ಸ್ಪೀರಿಯನ್ಸ್, ಚಂದ ಇತ್ತು. ಹುಡುಗರು ಹಾಸ್ಟೆಲಲ್ಲಿ ಇರ್ತಾರಲ್ಲ, ಹಾಳಾಗೋದು ಅನ್ನೋ ಪದನ ಕೊಡೋಕೆ ಅವ್ರು ಇಷ್ಟಪಡಲ್ಲ. ಎಲ್ಲ ಥರ ಜೀವನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ನಾವು ಅಂತ ಹೇಳೋದಕ್ಕೆ ಅವರು ತುಂಬ ಬಯಸ್ತಾರೆ. ಇಂಜಿನಿಯರಿಂಗ್ ಮುಗಿದ್ಮೇಲೆ ಅವರು ಸರಿ ಹೋಗ್ತಾರೆ. ಹಾಳಾಗಿರಲ್ಲ, ಎಲ್ಲದನ್ನೂ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಅಂದರೆ ಕುಡಿಯೋದು, ಸಿಗರೆಟ್ ಸೇದೋದು, ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅಷ್ಟೇ. ಆಫ್ ಮಾಡಬೇಕು ನೋಡಿ ಜಗ್ಗೆ ಕುಡಿಲಾರ್ದೋಳು ನೆಲ ಹೋಗ್ಕೊಂತಾಳಂತೆ. ನೆಲ ಗಾಡಿ ಹೆಂಗ್ಬೇಕು ಕೊಡ್ಬಿಟ್ಟು ರೋಡ್ ಇರೋದು ಹಂಗೆ ಅನ್ಬೇಡಿ. ನಾನು ಪೂರ್ತಿ ಟಾಪಲ್ಲಿ ಇದ್ದೀನಿ ಅಂದ್ರೆ ಹಾರು ಆಡಿಸ್ತಿದ್ದೀರ ಅವಾಗಿಲ್ಲ. ಬೈಕ್ ಬೇರೆ ನನ್ನ ಹತ್ರ. ಇದೆಲ್ಲ ಇದು ಮರ ಇಲ್ಲ ಅಂದಿದ್ರೆ ವೆದರ್ ಚಂದ ಕಾಣ್ತದೆ. ಮರ ಇಲ್ಲ ಅಂದಿದ್ರೆ ಅದು ಘಾಟ್ ಸೆಕ್ಷನ್ ಆಗಿರ್ತಿರ್ಲಿಲ್ಲ. ಮರ ಇರೋದಕ್ಕೆ ಘಾಟ್ ಸೆಕ್ಷನ್. ಏನಂದ್ರೆ ತಮಿಳ್ನಾಡು. ನೆಕ್ಸ್ಟ್ ಯಾವ ಗಾಡಿ ಬರುತ್ತೆ ನಾನು ಅದಕ್ಕೆ. ಬೇಡ ನಿಂಗೆ ಏನೇನು ಗೊತ್ತದ ಹೇಳು. ಕೆ ಎ ಕರ್ನಾಟಕ ಆಯ್ತಾ. ಇವಾಗ HR ಯಾವ್ದು ಅರುಣಾಚಲ್ ಪ್ರದೇಶ ಅಲ್ಲ ಸಾರಿ, ಅದು ಹರಿಯಾಣ ಅಷ್ಟೇ. ಆಂಧ್ರ ಪ್ರದೇಶ, AP ತೆಲಂಗಾಣ, TH ಅಲ್ವಾ, TS ಕೇಳಿಸಿದ್ದೀವಿ ಅಂತ ಅಂದ್ರೆ ಈಗ ನಾಷ್ಟಕ್ಕೆ ನಿಲ್ಸಿದೀವಿ. ಇಲ್ಲಿ ಹೋಟೆಲ್ ಅಮೃತ ಇದೆ, ಹೋಟೆಲ್ ನಿಶಾಂತ್ ಇದೆ. ಯಾವುದಕ್ಕೆ ಹೋಗೋಣ ಹೇಳಿ, ಬನ್ನಿ ಹೋಗೋಣ. ಒಬ್ಳೇನೆ ಬಿಟ್ಟೋಗ್ತಿದೀವಿ ಅನ್ಕೋಬೇಡಿ, ತಗೊಂಡು ಓಡ್ ಬರ್ತೀವಿ ಇವಾಗ. ಸೆಟ್ಲ್ ಆಗ್ಬಿಟ್ಟಿದ್ದಾಳೆ ಕಾರ್ ಸೀಟ್ಲಲ್ಲಿ. ಅಷ್ಟರೊಳಗಡೆ ತಿನ್ಕೊಂಡು ಬರ್ತೀವಿ, ಬೇಗ ಬರೋಣ. ಮಂಗಳೂರು ಅಂದ್ರೆ ಎಕ್ಸೈಟ್ಮೆಂಟ್. ಸೊ ಬಾಯ್. ಅಮೃತಲ್ಲೂ ಇಲ್ಲ, ಹೋಟೆಲ್ ನಿಶಾಂತಲ್ಲೂ ಇಲ್ಲ, ಬೇರೆ ಕಡೆ ಹೊಡ್ಕೊಂಡು ಬನ್ನಿ. ಹೌದು, ದೋಸೆ ಹಾಕ್ತಾರೆ ಅಂತಾನೆ ಗೊತ್ತಾಗಲ್ಲ. ಚಟ್ನಿ ಹಾಕ್ತಿದಾರೆ ದಿದಿ. ಇನ್ನ ಬೇಡ ಚಟ್ನಿನೇ ದಿದಿ, ಚಟ್ನಿ ಬೇಡ, ಸಾಂಬಾರ್ ಹಾಕಿ. ಅದು ಕಡುಬು ಥರ ಇಲ್ಲ, ಇಲ್ಲಿ ಮಾಡೋದೇ ಇರಲಿ ಅದು ಕಡುಬು ಥರ ಇದೆ ತಾನೇ. ಹಾಕಿದ್ರು ನೀರು ದೋಸೆ ಹಾಕಿದ್ರು, ಮುಚ್ಚೆ ಬಿಟ್ರು. ನಡೆಸಿ ಏನ್ ಮಾಡ್ತಿದೆ? ಏನ್ ತಿಂಡಿ ತಿಂತಿದೆ? ಇಡ್ಲಿ. ಏನ ಜೋರಾಗಿ ಹೇಳು, ಪರವಾಗಿಲ್ಲ. ಹಾಸನ ಊಟನೇ, ಉಪ್ಪು ಖಾರ ಎಲ್ಲ ಕಮ್ಮಿ. ಹೆಚ್ಚು ಆಯ್ತಾ ನಿಮಗೆ? ಆಯ್ತಾ ನಿಮ್ದು? ಸಾಂಗ್ಸ್ ಇಂಗ್ಲಿಷಲ್ಲಿ ಹೇಳ್ತೀನಿ, ಅದನ್ನ ಕನ್ನಡದೇ ಒರಿಜಿನಲ್ ಸಾಂಗ್ ಹೇಳ್ಬೇಕು. ಕನ್ನಡದಲ್ಲಿ ಹೇಳ್ಬೇಕಾ? ಫ್ಲವರ್ ಓರ್ ರೋಸ್, ಓ ಫ್ಲವರ್ ಯು ಆರ್ ಮೈ ಓನ್ಲಿ ಫ್ಲವರ್. ಅಷ್ಟೇ ಗೊತ್ತಿರೋದು ಸಾಕು. ಕಮಾನ್.
ಓಕೆ ನೆನಪಿಸ್ಕೊಳ್ಳಿ ಬ್ರೈನ್ ನಾಟ್ ವರ್ಕಿಂಗ್ ಅಂತ ಬ್ರೈನ್ ನಾಟ್ ವರ್ಕಿಂಗ್ ಡೂ ಇಟ್ ಪ್ರಾಪರ್ಲಿ ನೀನು ಬ್ರೈನ್ ನಾಟ್ ವರ್ಕಿಂಗ್ ಡೂ ಇಟ್ ಪ್ರಾಪರ್ಲಿ ಬ್ರೈನ್ ನಾಟ್ ವರ್ಕಿಂಗ್ ಸರ್ಚ್ ಪ್ಲೀಸ್ ನೀನು ಚಿಕ್ಕಸಿಂದ ಇಂಗ್ಲಿಷ್ ಮೀಡಿಯಂ ತಾನೆ So what? ತಲೆಗೋ ಮೆದ್ಲೆಗೋ ನಿಂಗೆ ಡಿಫ್ರೆನ್ಸ್ ಗೊತ್ತಿಲ್ವಾ ತಲೆಗೆ ಹೆಡ್ ತಾನೆ ಹೇಳೋದು ಬ್ರೈನ್ ನಾಟ್ ವರ್ಕಿಂಗ್ ಅಲ್ಲ ತಲೆ ನಾಟ್ ವರ್ಕಿಂಗ್ ಹೆಡ್ ನಾಟ್ ವರ್ಕಿಂಗ್ ಅಂತ ಅರ್ಥ ಇದೆ ಸೊ ಬ್ರೈನ್ ನಾಟ್ ತಲೆ ಕೆಡುತ್ತೆ ಹುಡುಗಿ ಆಮೇಲೆ ತಲೆ ಕೆಡುತ್ತೆ. ತುಂಬಾ ಹುಷಾರಾಗಿ ನೋಡು ನಾನು ಏನ್ ಹೇಳಿ ಸರ್ಚ್ ಇಟ್ ಪ್ರಾಪರ್ಲಿ ನನ್ನ ನೋಡಬೇಡ ತಲೆ ಕೆಡುತ್ತೆ ಈಗ ಅಣ್ಣ Okay, ಅಣ್ಣ we will go to jewelry shop. We will purchase one nose pin for your beautiful nose. ಏನಂತೆ ಕನ್ನಡ ಬೇಡದಿದೆ ಮನುಷ್ಯ ಇಲ್ಲ 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 ನಾನು ಬೇರೆ ಸ್ಲ್ಯಾಂಗ್ ಅಲ್ಲಿ ಹೇಳ್ತೀನಿ ಓಕೆ ಕನ್ನಡದ ಅಫ್ ಕೋರ್ಸ್ ಕನ್ನಡನೇ ನಾನು ಕನ್ನಡ ಬಿಟ್ಟು ಬೇರೆ ಏನು ಮಾತಾಡೋದಿಲ್ಲ ಹೊಸದ ಹಳೇದ ಮಧ್ಯದಲ್ಲದ ತುಂಬಾ ಹಳೇದ ಮಧ್ಯದಲ್ಲದ ನಿನ್ಗೆ ಇನ್ನೊಂದು ಇದಕ್ಕೊಂದು ಏನು ಇದೆ ಹೇಳ್ತೀನಿ ಎಂಟ್ರಿ ಬೇಕಂದ್ರೆ ಕೊಡ್ತೀನಿ ಫಸ್ಟ್ ಲೈನ್ ಅಲ್ಲ ಎರಡನೇ ಲೈನ್ ನಾನು ಹೇಳಿದ್ದು ಹೇಳಿಲ್ಲ ಅಂದ್ರೆ ಆಯ್ತಿತ್ತು ಹೇಳಿಲ್ಲ ಅಂದ್ರೆ ಆಗಿರ್ತಿತ್ತು ಆಮೇಲೆ ಹೀರೋ ಹೇಳ್ತೀನಿ ಯಾರಂತ ಹೀರೋ ಒಂಥರ ಬುದ್ಧಿವಂತ ಹೀರೋ ಅವ್ರ ಪಿಕ್ಚರ್ ಡೈರೆಕ್ಟ್ ಮಾಡೋದು ಕಾಯ್ತಿರ್ತಾರೆ ಎಲ್ಲರು ಈಸಿ ಇದೆ ಚಿನ್ನು ಫೇಮಸ್ ಸಾಂಗ್ ಸರಿ ಹಾಳಾಗೋಗ್ಲಿ ಇನ್ನ ಒಂದು ಕ್ಲೂ ಕೊಡ್ತೀನಿ ಅವ್ರಿಬ್ರೇ ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ರಿಯಲ್ ಗಂಡ ಹೆಂಡ್ತಿನೇ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಓಕೆ ಸೋತ್ರ ನನ್ ಗಂಡ ಅಲ್ಲಿ ತಿಂಡಿ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ ಏನು ಗೋಂಡಿಯಾ ಅದು ಎಂಡಾದ ತಕ್ಷಣ ತಿಂಡಿ ತಿನ್ನೋಕ್ಕೆ ಅಂತ ನೆನೆಸಿದ್ವಿ ಸೊ ಇವಾಗ ಇಲ್ಲಿ ಹತ್ತತ್ರ ಬ್ಯಾಂಗ್ಳೂರ್ BC ರೋಡ್ ಹತ್ರ ಇದ್ದೀವಿ ಸೊ ಇಲ್ಲಿ ತಿಂಡಿಗೆ ನಿಲ್ಸಿದ್ದೀವಿ ಅದಕ್ಕೂ ಮುಂಚೆ ಏನಂತಂದರೆ ನಮ್ಮ ಬಂಗಾರು ಎದ್ಬಿಟ್ಟಿದ್ದಾಳೆ ಅವಳಿಗೆ ಸ್ವಲ್ಪ ಆರಾಮ ಮಾಡಬೇಕು ಬೆಳಿಗ್ಗೆಯಿಂದ ಡೈಪರ್ ಹಾಕಿರೋದು ಡೈಪರ್ ಯೂಶ್ವಲಿ ಅಷ್ಟು ಹಾಕಲ್ಲ ಸೊ ಇವತ್ತು ಡೇ ಫುಲ್ ಹಾಕೋದ್ರಿಂದ ಹಾಕೋಕ್ಕೂ ಮುಂಚೆ ಸ್ವಲ್ಪ ಕೊಬ್ಬರೆಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ಅವಳನ್ನು ರೆಡಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ಮುದ್ದು ಹಾಯ್ 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 ಗುಮ್ಮ ಎಲ್ಲಿಂದ ಬೆಳಗ್ಗೆ ನಡ್ಕೊ ಬರ್ತಿದ್ದೇನೆ ಚಿನ್ನಿ ನಿಂಗಲ್ಲಿ ಗುಮ್ಮ ಎಲ್ಲಿ ಕಾಣಿಸ್ತಿದೆ ಅವರೆಲ್ಲರೂ ಬಿಡಿಸ್ರು ಅಲ್ಲೋಡು ಪ್ರೇಕ್ಷು ಅನ್ವಿ ಏನ್ ಹೇಳ್ತಿದ್ದಾಳೆ ಹೇಳು ಯಾಕೆ ಇಲ್ಲಿ ಬಂದು ಹಿಂಸೆ ಕೊಡ್ತಿದ್ಯಾ ಹೋಗ ಕಡೆ ಅಂತಿದ್ದಾಳೆ ಹೋಗ ಕಡೆ ಅವಳ ಪಕ್ಕನೆ ಬಂದು ನಿಂತಿದ್ಯಾ ಅಂತ ಇಷ್ಟು ಉದ್ದ ಜಾಗ ಇದೆ ಅವಳೇ ಹೋಗೋ ಕಡೆ ಎಲ್ಲ ಕಡೆ ಚಿನ್ನಿ ನೀನ್ ಹೋಗೋ ಕಡೆ ಅಂತಿರೋದು ಅಲ್ಲ ಬಂಗಾರ ನಿನ್ನ ಅಕ್ಕ ನಿನಗೆ ಕ್ಯೂಟ್ ಬಂದಿದಾರ ಭಾಷಣ ಹೇಳಿದೆ ಅಯ್ಯೋ ನನ್ನ ಕಂದ ನಿನ್ ಲವ್ ನಂಗೆ ತಡ್ಕೊಳಕ್ ಆಗ್ತಿಲ್ಲ ಬಾಯ್ಲಿಗೆ ಈ ಕಡೆ ಬಂದ್ಬಿಡು ಅವಳನ್ನ ರೆಡಿ ಮಾಡ್ತೀನಿ ಈ ಕಡೆ ಬಾ ಅವಳು ನೋಡಚ್ಚಿನಿ ನೀನ್ ಯಾವಾಗ ಏನ್ ಮಾಡ್ತೀನೋ ಬೈದಲ್ಲಿದ್ದಾಳೆ ತಂಗಿ ಪಪ್ಪ ಡೈರೆಕ್ಟ್ ಕಾಣಿಸ್ತಾರೆ ಕುತ್ಕೊಂಡ್ಬಿಡು ಹೇಳ್ತಾರ ಡಿಂಗ್ 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 ಅಂತ ಹೆಂಗ್ ಕಾಣ್ತಿದ್ದೀನಿ ನಾನು ಡಿಂಗ್ 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 ಅಂತ ನಾನು ರೆಡಿ ಆಗ್ಬಿಟ್ಟೆ ನಾನು ಅಂತ ಅಂತ ಜಿಗಿ ಜಿಗಿ ಅಂತ ರೆಡ್ ಹಾಕೊಂಡು ತುಂಬಾ ಚೆನ್ನಾಗಿ ಬಂದೆ ಪಾಪ ಓನ ಗುಂಡಮ್ಮ ಎಲ್ಲ ಹೋಗ್ತಿದೀವಿ ಮುದ್ದು ನಾವು ಎಲ್ಲ ಹೋಗ್ತಿದೀವಿ ಗುಂಡಮ್ಮ ನಾವು ನೆನ್ಕೊಂಡಿದ್ಯಾ ಬೆಳಗ್ಗೆಯಿಂದ ಹೋಗ್ತಾನೆ ಎಲ್ಲ ಹೋಗ್ತಿದೀವಿ ಟನ್ 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 ಅಲ್ಲಿ ಹೋಗ್ತಿದೀವಿ ಬಂಗಾರು ಅದ್ ಬಿಡು ಅದ್ ನೋಡೋದ್ ಬಿಡು ನೀವು ಇಲ್ಲಿ ಕೂದಲು ಹಾರ್ತಾ ಇದೆ ಅಂದ್ರೆ ಗಾಡಿ ಎಲ್ಲ ಬರ್ತಾ ಇದೆಯಲ್ಲ ಕೂದ್ಲನ್ನ ರಾಜು ಅಂತಾರ ಮೈಟಿ ರಾಜು ಹಂಗೆ ಕಾಣ್ತೀಯ ಕಡೆ ಚಿನ್ನಿ ಒಂಥರ ಅವ್ರ ತರನೇ ಗುಂಡ್ಗುಂಡಕ್ಕೆ ರೋಜು ತರನು ಬರೀ ಚಡ್ಡಿ ಹಾಕಿದ್ರೆ ಹಂಗೆ ಕಾಣಿಸ್ತೇನೆ ಮಂಗಳೂರು ಎಂಟ್ರಿ ಆದ್ರೆ ಒಂಥರ ಖುಷಿ ಜಾಸ್ತಿ ವರ್ಷ ಇಲ್ಲೇ ಇದ್ದಿದ್ದಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಎಲ್ಲ ನೆನಪು ನೋಡಿದ್ರಲ್ಲ ಕರ್ನಾಟಕ ಬ್ಯಾಂಕ್ದು ಹೆಡ್ ಆಫೀಸ್
ಇದೆ ಇದೆ. ಸಕ್ಕತ್ತಾಗಿದೆ. ಹಾಸನ ನೋಡಿದ್ರೆ ಗಾಬರಿ ನಿಮ್ಮ ಮನೆನಾ? ಮ್ಯಾಂಗ್ಳೂರ್. ಹೇಳು. ಖುಷಿ ಆಗಲ್ಲ ನನಗೆ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿ. ಹಾಸನಲ್ಲಿ ಬೆಳೆದು ಸಡನ್ ಆಗಿ ಬೆಂಗಳೂರು ಮಂಗಳೂರು ಬಂದ್ರೆ ಹಿಂಗೆ ಯೂಶ್ವಲಿ ಇದನ್ನು ಕೊಡ್ತೀವಿ ದೇವರಿಗೆ. ಇಲ್ಲಿ ಕೊರ್ಗಜದಲ್ಲಿ ಇದನ್ನು ಕೊಟ್ಟರೆ ದೇವ್ರಿಗೆ ಪ್ರಸಾದ ಥರ ಇದು. ಸೊ ನಾನು ತುಂಬ ನಂಬುವಂಥ ದೇವರು ಕೊರ್ಗಜ್ಜ. ಇಲ್ಲಿದ್ದೀವಿ ಕೊರ್ಗಜ್ಜದಲ್ಲಿ. ನನಗೆ ತುಂಬ ವರ್ಷದಿಂದ ನಾನು ಇದನ್ನು ನಂಬ್ತೀನಿ. ಯಾವುದೋ ಒಂದು ಕಷ್ಟದಲ್ಲಿ ನನಗೆ ಯಾವಾಗಲೂ ಕೈ ಹಿಡಿತಾರೆ ದೇವರು ಅಂತ, ಈ ದೈವ ಅಂತ ನಾನು ಯಾವಾಗಲೂ ನಂಬ್ತೀನಿ. ಸೊ ಮಂಗಳೂರಿಗೆ ಎಷ್ಟು ಸಲ ಈ ದೇವಸ್ಥಾನಕ್ಕೋಸ್ಕರ ಅಂತಲೇ ನಾವಿಲ್ಲಿ ಬರ್ತೀವಿ. ಸೊ ಅಲ್ಲಿ ಈ ದೈವಕ್ಕೆ ಈ ಚಕ್ಲಿ ಹಾಗೆ ಇದೊಂದು ಕ್ವಾಟ್ರು ಹಾಗೆ ಇದು ಬೀಡಾನ ಯಾವಾಗಲೂ ಕೊಡುವಂಥದ್ದು. ನಮ್ಗೆ ಇದರಲ್ಲಿ ಇನ್ನೂ ತುಂಬ ಥರದ ಪೂಜೆಗಳಿದೆ. ನಮ್ಮ ಬೇಡಿಕೆಗೆ ತಕ್ಕಂಗೆ ನಾವು ಇದನ್ನು ಕೊಡ್ಬೋದು. ಹಾಗೆ ದೇವ್ರಿಗಿಂತ ದೈವಗಳು ತುಂಬ ಹತ್ರ ಆಗುತ್ತೆ. ಯಾಕಂತಂದರೆ ದೇವರು ಮತ್ತು ಮನುಷ್ಯರು ಮಧ್ಯ ದೈವ ಇರ್ತಾರೆ. ನಾವು ಏನೇ ಬೇಡ್ಕೊಂಡ್ರೂ ಅದು ತುಂಬ ಬೇಗ ಆಗುತ್ತೆ. ಅದು ಬೇಡ್ಕೊಳ್ಳೋದ್ರಲ್ಲಿ ಒಳ್ಳೆ ರೀತಿ ಇದ್ರೆ ಅಂತ ಎಲ್ಲರೂ ಹೇಳ್ತಾರೆ. ನಿಮಗೂ ಏನಾದರೂ ಕೊರ್ಗಜ್ಜದ ಬಗ್ಗೆ ಗೊತ್ತಿದ್ದರೆ ಅಥವಾ ಹೋಗಬೇಕು ಅಂತ ಇದ್ದರೆ ಒಂದ್ಸಲ ಮಂಗಳೂರಲ್ಲಿ ತುಂಬ ಕಡೆ ದೈವ ಇದೆ. ಒಂದ್ಸಲ ವಿಸಿಟ್ ಮಾಡಿ. ನಿಮ್ಮ ಕಷ್ಟನೂ ಏನು ನಿಮ್ಗೆ ಏನೇ ಕಷ್ಟ ಇದ್ರೂ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಅನ್ವಿ ಬಂಗಾರು, ಅನ್ವಿ ಬಂಗಾರು, ಅನ್ನ ಮುದ್ದಮ್ಮ, ಅನ್ನ ಬಂಗಾರಮ್ಮ ಅಲ್ಲಿದೆ. ಅಡ್ಜಸ್ಟ್ ಆಗ್ತಿಲ್ವಾ ನಿಮಗೆ ವೆದರು? ಸೆಕೆ ಆಗ್ತಿದೆಯಾ? ಇಲ್ಲ ಚಿನ್ನು ಪ್ರೇಕ್ಷು ಏನ್ ಮಾಡಿದ್ರಿ ನೀವು? ನಿಮಿಷ ಚೆನ್ನಾಗಿದೆಯಾ? ಚೆನ್ನಾಗಿ ಅನಿಸ್ತಿದ್ಯಾ? ಯಾರ ಹತ್ರ ಕೇಳ್ತಿದ್ಯಾ? ಮಾಮಿ ಹತ್ರ ನೋಡ್ ಮೇಲೆ ಕೇಳಿಗ ಇದ್ಬೇಕಾ? ಅದು ಅವ್ರದ್ದೇ, ಬಾ ಕೊಡಲ್ಲ ಅವರು. ಅದು ಮಾಮಿದೆ, ಬಾ ನಿಂದಲ್ಲ ಬಾ. ಆಮೇಲೆ ಮಾತಾಡ್ಕೊಂಡು ಕುತ್ಕೊಂಡು ಸಿಟ್ಟಿಂಗ್ ಹಾಕೊಂಡು. ಹಾಯ್ ಪ್ರೇಕ್ಷು. ಹಾಯ್ ಊಟ ಮಾಡೋಣ ಇವಾಗ. ಹಿಂಸೆ ಮಾಡ್ಕೊಂಡಿಲ್ಲ ನೀನು. ನನ್ನ ಕಾಲಿಗೆ ನಾನೇ ಪರೀಕ್ಷೆ ಮಾಡ್ತಿದ್ದೀನಿ. ಫುಲ್ ಗ್ರೀನ್ ಬಂದಿರೋ ಕಾಲನ್ನ ಓಡಾಡ್ತಿದ್ದೀನಿ. ಒಂದು ಕಾಲು ಗಾಯ ಮರ್ತೋಗ್ಬೇಕು, ಇಲ್ಲ ಗಾಯನೇ ಮಾಯ. ಪ್ರೇಕ್ಷು ಬೇಗ ಓಡಿ ಬಾ ಅಪ್ಪನ ಜೊತೆನೆ ಬರಬೇಕು. ನೀವು ಏನ್ ಮೇಡಮ್ ಇಲ್ಲಿ ಕೂತ್ಬಿಟ್ಟಿದ್ದೀರಾ? ಏನಕ್ಕೆ ಇಲ್ಲಿ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಹಾಂ ಗೊತ್ತಿಲ್ಲ ಸುಮ್ಮನೆ ಶಾಪಿಂಗ್. ಯಾರ ಜೊತೆ ಬಂದಿದ್ದೀರಾ? ಹಾಂ ಸರಿ ಬನ್ನಿ. ನೀನು
ಮಂಗಳೂರು ಸಿಟಿಯಲ್ಲೇನೋ ಅರ್ಧ ಗಂಟೆ ಹುಡುಕಿದ ಮೇಲೆ ಕುಡಿಯೋಕ್ಕೆ ಅಂತ ಒಂದು ಎಳ್ನೀರು ಸಿಕ್ಕಿದೆ. ಮಂಗಳೂರು ಎಷ್ಟು ದೊಡ್ಡದು ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ 2 ಥರ ಎಳ್ನೀರು, ಇದು ಹಾಸನ ಕಡೆನೇ ಸಿಗುತ್ತೆ. ಮಂಗಳೂರಲ್ಲಿ ಯಾಕೆ ಅದು ಆ ಥರ ತುಂಬ ಆರೆಂಜಿಶ್ ಆಗಿದೆ, ಬಿಸಿಲಲ್ಲಿ ಅದು ಕಾದಿದೆಯಾ? ಚಳಿ ಚಳಿ ಆಗ್ತಿದ್ಯಾ ಇಲ್ಲ ಫ್ರೆಶ್ ಆಗಿ ಏರ್ ಬರ್ತಿದ್ಯಾ? ಚಳಿ ಚಳಿ ಚಳಿ. ನಮ್ಮ ಮನೆ ಫುಡ್ ಯಾರಂದ್ರೆ ಇಲ್ಲಿ ನನ್ನ ಗಂಡ ತಿಂತಿದ್ದಾರೆ ಬೇಲ್ಪುರಿ, ಸೌತೆಕಾಯಿ, ಆಮೇಲೆ ಸೀಬೆಹಣ್ಣು. ಇನ್ನೇನ್ ಬೇಕು ಚೇಕೆ? ಸಾಕಾ? ಅಷ್ಟೇ, ನಾಳೆಯಿಂದ ಡಯಟ್. ಬನ್ನಿ ಫ್ರೆಂಡ್ಸ್, ಇಲ್ಲೊಂದು ಏನಿದೆ ಚೇಕೆ, ಏನಿದೆ ಈಗ ನಾವೇನ್ ನೋಡಕ್ ಹೋಗ್ತಿದ್ದೇವೆ? ತಣ್ಣೀರ್ ಬಾವಿ ಟ್ರೀ ಪಾರ್ಕಿಂಗ್. ತಣ್ಣೀರ್ ಬಾವಿ ಟ್ರೀ ಪಾರ್ಕಿಂಗ್ ಅಂತ. ಇಲ್ಲಿ ಏನೇನು ನಡೀತದೆ ಎಲ್ಲ ತೋರಿಸ್ತೀನಿ. ಒಂದೇ ಒಂದು ನಿಮಿಷ ರೀ, ಕೆಳಗಡೆ ಇಳಿದು ಹೋಗ್ತೀನಿ. ಇವತ್ತೇನು ಬೇಕಾದ್ರೆ ತಿನ್ನಿ, ನಾಳೆ ಬೆಳಗ್ಗೆ ರೊಟ್ಟಿ ತಿನ್ನೋಣ. ಇನ್ನೇನಿಲ್ಲ, ಇದೇ ಪಾರ್ಕ್. ಇದಾ? ಇಷ್ಟೇ. ಏನಿದೆ ಇಲ್ಲಿ? ಇದೇ ಪಾರ್ಕ್ ಅಂತ, ಏನು ನೋಡೋದಿಲ್ಲ ಅಂತ. ಇದೇ ನೋಡಿ ನನ್ನ ಪ್ರೀತಿಯ ಬಾಂಧವರೇ, ಗೆಳೆಯರೇ, ನನ್ನ ಗಂಡನ ನಂಬಿ ಏನೋ ಪಾರ್ಕ್ ಅಂತ ಬಂದು ಚರ್ಚ್ ಒಳಗಡೆ ಚರ್ಚ ಜೀಸಸ್ ಇರ್ತಾರ ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಬೀಚ್ಗೆ 4 ಕೂದಲಿದೆ. ಬೀಚಲ್ಲಿ ಮುಳುಗ್ ನಾನು ಎದ್ದು ಬಂದ್ರೆ 4 ಕೂದಲು ಬೀಚಿಗೆ ಓಂ ನಮಃ ಶಿವಾಯ ಅಂತ ಕಳಿಸ್ಬಿಟ್ಟು ಓಕೆ ಟಾಟಾ ಬೈ ಬಾಯ್ ಅಂತ ಮನೆಗೆ ಹೋಗ್ಬೇಕಂತ. ಬೀಚಿಗೆ ಬಂದಿದ್ದೆ ನನ್ನ ಮಗಳಿಗೋಸ್ಕರ. ಹೇಳಪ್ಪ, ಯಾಕಪ್ಪ ಬೀಚ್ ಬೇಡ ಹೇಳು, ಒಂದು ಮಾತು ಹೇಳ್ಬಿಡು. ಇವಳಿಗೋಸ್ಕರ ಇಲ್ಲಿ ಫೋಟೋ ಶೂಟ್ ಮಾಡ್ಸೋಕ್ಕೆ ಡಿಫ್ರೆಂಟ್ ಔಟ್ಫಿಟ್ಸ್ ಎಲ್ಲ ತೊಗೊಬಂದಿದ್ರೆ ನನ್ನ ಮಗಳು ಕೆಳಗಡೆನೇ ಇಳಿತಿಲ್ಲ. ಯಾಕೆ ಬದ್ದು? ಭಯ ಆಗುತ್ತೆ. ಹೋಗ್ಲಿ ಬಿಡು, ಬೇಡ, ಹೋಗೋದು ಬೇಡ. ನಾವಲ್ಲಿಗೆ ಅನ್ವಿ ಕರ್ಕೊಂಡು ಹೋಗೋಣ. ಯಾರು ಬೇಡವಾ? ಚಿಕ್ಕಿ ಹೋಗೋದು ಬೇಡವಾ? ಅಪ್ಪ ನಾನು ಹೋಗೋಣ ಮನೆಗೆ ಹೋಗೋಣ, ಇಲ್ಲೇ ಇರೋಣ. ಸರಿ ಹೇಳು, ಯಾರು ಇಲ್ಲಿ ಬರಬೇಡಿ, ಇಲ್ಲಿ ಭಯ ಆಗುತ್ತೆ ಅಂತ. ಭಯ ಆಗುತ್ತೆ. 2 ಮಕ್ಳನ್ನ ಇಟ್ಕೊಂಡು ಟ್ರಿಪ್ ಮಾಡೋದು ಇಟ್ಸ್ ನಾಟ್ ಅ ಜೋಕ್. ಹಂಗಂತ ಯಾರಾದರೂ ಈ ವಿಡಿಯೋ ಫುಲ್ ನೋಡ್ತಿರೋರು ಇವ್ರಿಗೆ ಶೋಕಿ ಬೇಕಾ, ಇಷ್ಟು ಚಿಕ್ಕ ಪಾಪುನ ಇಟ್ಕೊಂಡು ಇಷ್ಟೊಂದು ಬಿಸಿಲಲ್ಲಿ ಈ ಟೈಮಲ್ಲಿ ಟ್ರಿಪ್ ಮಾಡೋದು ಬೇಕಾ ಅಂತ ಅಂದರೆ ನೋ. ನಾವು ಟ್ರಿಪ್ ಮಾಡಬೇಕು ಅಂತ ಬಂದಿದ್ದಲ್ಲ, ಲೈಫಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಡಿಸಿಷನ್ ತೊಗೋಬೇಕಿತ್ತು. ನಾನು ಇಂಥ ಸಿಚುವೇಶನಲ್ಲಿ ನಾನು ತುಂಬ ನಂಬುವಂಥದ್ದು ಮಂಜುನಾಥ, ಹಾಗೇನೆ ಕೊರ್ಗಜ್ಜ. ಸೊ ಅವರಿಬ್ರದ್ದು ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದು. ಹಾಗೆಯೇ ನಂಗೆ ಡೆಲಿವರಿ ಆದಮೇಲೆ ಪೀಕುನ ನಮಗೆ ಎವ್ರಿ ಡೇ ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಎವ್ರಿ ಡೇ ತುಂಬ ಆಕ್ಟಿವಿಟಿ ಮಾಡೋಕ್ಕಾಗ್ತಿಲ್ಲ. ಸೊ ಈ ಥರ ಬಂದಾಗ ಪಾಪು ಆರಾಮಾಗಿದ್ದರೆ ಕೆಲವೊಂದಿಷ್ಟು ಪ್ಲೇಸಸ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಥ್ಯಾಂಕ್ಫುಲಿ ಪಾಪು ತುಂಬಾ ಆರಾಮಾಗಿದ್ಲು. ಸ್ವಲ್ಪ ಹೊತ್ತು ಕಾರ್ ಸೀಟಲ್ಲಿ ಮಲಗ್ತಿದ್ಲು, ಸ್ವಲ್ಪ ಹೊತ್ತು ಫೀಡಿಂಗ್ ಪಿಲ್ಲೋ ಅಲ್ಲಿ ಆರಾಮಾಗಿ ನನ್ನ ತೊಡೆ ಮೇಲೆ ಮಲಗ್ತಿದ್ಲು. ಇಲ್ಲ ಅಂತ ಅಂದರೆ ಈ ರೀತಿ ಏನು ನನ್ನ ಜೊತೆ ಸೀಟಲ್ಲಿ ಮಲಗ್ತಿದ್ಲು. ಹಾಗಾಗಿ ನಮಗೆ ಪೀಕಿಗೆ ಸ್ವಲ್ಪ ಎಂಟರ್ಟೈನ್ ಮಾಡೋಕ್ಕಾಯಿತು. ಇದು ಬಿಟ್ಟರೆ ಬೇರೆ ಏನೂ ಅಲ್ಲ. ಹಾಗೆಯೇ ನಮ್ಗೆ ಏನು ಊಟಕ್ಕೆ ಹೋಗಿದ್ದಾರೆ ಬೇರೆಯವರೆಲ್ಲರೂ. ನಾನು ಇವಾಗಲ್ಲಿ ಇಷ್ಟೊತ್ತಲ್ಲಿ ತುಂಬಾ ಲೈಟ್ಸ್ ಇರುತ್ತೆ, ಆ ಲೈಟೆಲ್ಲ ಪಾಪು ಕಣ್ಣಿಗೆ ಬಿದ್ದರೆ ಅದಷ್ಟು ಒಳ್ಳೇದಲ್ಲ ಅಂದ್ಕೊಂಡು ನಾನು ಹೋಗಿಲ್ಲ, ಕಾರಲ್ಲೇ ಇದ್ದೀನಿ. ಪ್ರೊಬಬ್ಲಿ ಇದು ಊಟ ಆದಮೇಲೆ ಮತ್ತಿನ್ನೇನು ಇರಲ್ಲ, ಡೈರೆಕ್ಟ್ ಮನೆಗೆ ಹೋಗ್ತೀವಿ. ನಿಮ್ಗೆ ಏನಾದರೂ ಯಾರಿಗಾದ್ರೂ 2 ಮಕ್ಕಳಿದ್ರೆ ಇಷ್ಟು ಒಂದು ಲಾಂಗ್ ಡೇ ಟ್ರಿಪ್ ಆದಮೇಲೆ ನಾನು ಮನೆಗೆ ಹೋದಾಗ ಯಾವ ರೀತಿ ಮಕ್ಕಳನ್ನ ಕೇರ್ ಮಾಡ್ತೀನಿ ಅನ್ನೋದು ಯಾವುದಾದ್ರೂ ನಿಮಗೆ ವಿಡಿಯೋ ಬೇಕಿದ್ರೆ, ಇಫ್ ಯು ಆಲ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಮೆಂಟ್ ಬಿಲೋ, ನಾನು ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಹಾಗೇನೆ ನಿಮಗೆ ಈ ಥರದ ವಿಡಿಯೋ ಇನ್ನು ಬೇಕು, ಟ್ರಾವೆಲಿಂಗ್ ವಿಡಿಯೋ ಬೇಕು ಅಂತ ಅಂದರೆ, ಆಕ್ಟಿವಿಟಿ ವ್ಲಾಗ್ಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ಅಥವಾ ತುಂಬಾ ಫನ್ನಿ ವ್ಲಾಗ್ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. 2 ದಿನದಿಂದ ಹತ್ರ ಬೇಡ ಅಂತ ಅವಳಿಗೆ ಬೇಡ ಅಂದರೆ ಬೇಡ, ನಾವು ಕರ್ಕೊಂಡು ಹೋಗ್ತಾ ಇಲ್ಲ.